ಚಳಿಗಾಲದಲ್ಲಿ ಮಾಡೋ ನೀರಿನ ಉಳಿತಾಯ ಬ್ಯಾಸ್ಗಿಗೆ ಬಂದಮೇಲೆ ತುಂಬ ತ್ರಾಸ ಮಾಡುತ್ತೆ. ಹೆಂಗೆ? ಯಾರ್ಯಾರು ಈ ಚಳಿಗಾಲದಲ್ಲಿ ನೀರಿನ ಮೇಲೆ ಅಲಕ್ಷ್ಯ ಮಾಡ್ತೀರಿ ಅಂಥವ್ರಿಗೆ ಬೇಸಿಗೆಯಲ್ಲಿ ಆಗುವಂಥದ್ದು ಒಂದು ನಿರ್ಜಲೀಕರಣ, ಇನ್ನೊಂದು ಬಂದು ವೆರಿ ಕಾಮನ್ ಆಗಿ ಬಂದದ್ದು ಮೂಲವ್ಯಾಧಿ. ಆದರೆ ಇವೆರಡನ್ನು ಬಿಟ್ಟು ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ಕಿಡ್ನಿಯಲ್ಲಿನ ಹರಳು. ಯಾರ್ಯಾರು ಅತಿ ಹೆಚ್ಚಾಗಿ ಉಪ್ಪಿನ ಪದಾರ್ಥ ಸೇವನೆ ಮಾಡ್ತೀರಿ, ಯಾರ್ಯಾರು ಹೆಚ್ಚಾಗಿ ಮಾಂಸ ಪದಾರ್ಥಗಳ ಸೇವನೆ ಮಾಡ್ತೀರಿ, ಅಥವಾ ಚಿಕ್ಕ ಚಿಕ್ಕ ಬೀಜ ಇರುವಂಥ ಆಹಾರಗಳು, ಕ್ಯಾಪ್ಸಿಕಮ್ ಆಗಿರಬಹುದು ಅಥವಾ ಬದನೆಕಾಯಿ ಆಗಿರ್ಬೋದು, ಮತ್ತು ಈ ಟೊಮೆಟೊ ಹಣ್ಣು ಇಂಥದ್ದೆಲ್ಲ ಜಾಸ್ತಿ ತಗೊಳ್ಳೋದ್ರಿಂದ ದೇಹದಲ್ಲಿ ಕ್ಯಾಲ್ಸಿಯಂ ಡೆಪೋಸಿಷನ್ ಜಾಸ್ತಿ ಆಗುತ್ತೆ. ಪ್ರೋಟೀನ್ ಅಂಶದ ಆಹಾರಗಳನ್ನು ಜಾಸ್ತಿ ತಗೊಳ್ಳೋ ಆ ಕಿಡ್ನಿಯಲ್ಲಿ ಶೇಖರಣೆ ಆಗಿ ಅದು ಹೊರಗಡೆ ಹೋಗದೇನೆ ಗಟ್ಟಿಯಾಗಿ ಯಾವಾಗ ನೀರು ಅದಕ್ಕೆ ಯಥೇಚ್ಛವಾಗಿ ಸಿಗೋದಿಲ್ವೋ ಗಂಟಾಗಿ ಅದೇ ಹರಳಾಗಿ ಶೇಖರಣೆ ಆಗುತ್ತೆ. ಆಯುರ್ವೇದದಲ್ಲಿ ಏನಂತ ಹೇಳ್ತೀವಿ, ಅಶ್ಮರಿ. ಅಶ್ಮ ಅಂದರೆ ಕಲ್ಲು. ಯಾರ್ಯಾರಿಗೆ ಬರೀ ನೋವೇ ಇಲ್ಲ, ಸ್ಕ್ಯಾನ್ ಆದಮೇಲೆ ಗೊತ್ತಾಯಿತು, ಅದು ಬಂದು ಕಫಜ ಅಶ್ಮರಿ. ಇನ್ನೊಂದಿಷ್ಟು ಜನರಿಗೆ ಮೂತ್ರದ ಜೊತೆಗೆ ಉರಿ ಬರುತ್ತೆ, ಮೂತ್ರದ ಜೊತೆಗೆ ರಕ್ತ ಬರುತ್ತೆ, ಪಿತ್ತಾಶ್ಮರಿ, ಪಿತ್ತಜಾಶ್ಮರಿ. ಇನ್ನೊಂದಿಷ್ಟು ಜನರಿಗೆ ಸಿಕ್ಕಾಪಟ್ಟೆ ನೋವು, ಕೆಳಗಡೆ ಬೆನ್ನಿನ ಪ್ರಮಾಣದ ನೋವು ಸ್ಟಾರ್ಟ್ ಆಗಿದ್ದು ಯೂರಿನ್ ಜಾಗದವರೆಗೆ, ಕಾಲ್ಮಡಿ ಜಾಗದವರೆಗೆ ಸಿಕ್ಕಾಪಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ವಾಂತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ಬರಿಗೆ ಜ್ವರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಾತಜ ಅಶ್ಮರಿ ಅಂತ ಹೇಳ್ತೀವಿ. ಇದರ ಜೊತೆಗೆ ಏನು ಸಾಮಾನ್ಯ ಲಕ್ಷಣ, ಒಂದು ಬಂದು ನೋವು, ಇನ್ನೊಂದು ಬಂದು ಉರಿ, ಅದರ ಜೊತೆಗೆ ಕೆಲವೊಮ್ಮೆ ಒಬ್ಬೊಬ್ಬರಿಗೆ ವಾಂತಿ, ಇದೆಲ್ಲ ಸಾಮಾನ್ಯವಾಗಿ ಸ್ಟಾರ್ಟ್ ಆಗ್ತಾ ಬರುತ್ತೆ. ಏನು ಹಾಗಾದರೆ ಏನು ಮಾಡಬೇಕು? ವೆರಿ ಸಿಂಪಲ್. ಅದು ಬಂದು ಚೆನ್ನಾಗಿ ನೀರು ಕುಡಿಬೇಕು. ಇಲ್ಲ ನೀರ ಜೊತೆಗೆ ನನಗೇನೋ ಬೇಕು, ಸಪ್ಲಿಮೆಂಟ್ ಬೇಕು, ಜೀರಿಗೆ ಕಷಾಯ ಕುಡೀರಿ, ಇಲ್ಲಾಂದರೆ ನಿಂಬೆ ಹಣ್ಣಿನ ಪಾನಕ ತಗೊಳ್ಳಿ. ಇಲ್ಲ ಸರ್, ನನಗೆ ಚಳಿಗಾಲದಲ್ಲಿ ನೀರು ಜಾಸ್ತಿ ಸೇರ್ತಾ ಇಲ್ಲ, ಕಾಂಪ್ರಮೈಸ್ ಆಗುವಂಗೆ ಇಲ್ಲ, ಮಜ್ಜಿಗೆ ಆದರೂ ತಗೊಳ್ಳೇಬೇಕು. ಹೀಗೆ ನಿರ್ಜಲೀಕರಣವನ್ನು ತಡೆಗಟ್ಟಿದ್ವಿ ಅಂದರೆ ನಮ್ಮದು ಬಾಡಿ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಇಲ್ಲ ಅಂದರೆ ಕಿಡ್ನಿ ಹರಳಾಗೋದು. ಎಷ್ಟು ಪ್ರಮಾಣ ಭಾರತದಲ್ಲಿ ಅಂದರೆ ಸರಿಸುಮಾರು ಭಾರತದ 12%, ಒಂದು ಅಂದಾಜಿನ ಪ್ರಕಾರ 12% ಅಂದರೆ ಸುಮ್ಮನೆ ಅಲ್ಲ, ಮೋರ್ ದೆನ್ 15-16 ಕೋಟಿ ಜನ ಮೇಲೆ ನಾವಿವತ್ತು ಕಿಡ್ನಿ ಹರಳಿಂದ ಬಳಲ್ತಾ ಇದ್ದೀವಿ. ಬರೀ ಕಿಡ್ನಿ ಹರಳಾಗುತ್ತೆ ಅಂದರೆ ಏನು ಸಮಸ್ಯೆ ಇರ್ತಿರಲಿಲ್ಲ. ಸಮಸ್ಯೆ ಆಗೋದು ಎಲ್ಲಂದರೆ ಅದರಿಂದ ಕಿಡ್ನಿಯ ಫಂಕ್ಷನ್ಗಳೇ ಕಡಿಮೆ ಆಗ್ತಾ ಬರುತ್ತೆ. ಏನು ನಮ್ಮದು ಯೂರಿನ್ ಪಾಸ್ ಆಗಬೇಕಲ್ಲ, ಅದು ಈ ದಾರಿ ಎಲ್ಲ ಕಿಡ್ನಿ ಹರಳು ಕೂತು ದಾರಿ ಎಲ್ಲ ಪ್ಯಾಸೇಜ್ ಎಲ್ಲ ಬಂದಾಗಿ ನೋವು ಸ್ಟಾರ್ಟ್ ಆಗುವಂಥದ್ದು. ನೋವು ಬಿಟ್ಟರೆ ಕಿಡ್ನಿ ಫಂಕ್ಷನ್ಗಳಂದರೆ ಯೂರಿನನ್ನು ಫಾರ್ಮೇಷನ್ ಮಾಡುವಂಥದ್ದು, ಫಿಲ್ಟರ್ ಮಾಡುವಂಥದ್ದು ಕಡಿಮೆ ಆಗುತ್ತೆ. ಇನ್ನೂ ಒಂದು ಕೆಟ್ಟ ವಿಚಾರ ಅಂದರೆ ಎಷ್ಟೋ ಜನರಿಗೆ ಕಿಡ್ನಿ ಫೇಲ್ ಆಗಿದ್ದು ಕೂಡ ಇದೆ. ಹಾಗಾಗಿ ಸರಿಯಾಗಿ ನೀರು ತಗೊಳ್ಳುವಂಥ ಒಂದು ಬೇಸಿಕ್ ಸ್ಟೆಪ್ಪು ಮುಂದೆ ಬರುವಂತಹ ಎಷ್ಟೋ ರೋಗಗಳನ್ನು ತಡೆಗಟ್ಟಬಹುದು. ಮತ್ತು ಇನ್ನೊಂದು, ಯಾರ್ಯಾರಿಗೆ ಆಲ್ರೆಡಿ ಕಿಡ್ನಿ ಸ್ಟೋನ್ ಆಗಿದೆ ಅಂಥವ್ರಿಗೆ ನನ್ನ ಸಜೆಷನ್ ಏನಂದರೆ, ಒಂದು 3-4 mm ಇದೆ, ಚೆನ್ನಾಗಿ ನೀರು ಕುಡೀರಿ, ಕೂತು ಯೂರಿನೇಷನ್ ಮಾಡಿ ಪಾಸಾಗುತ್ತೆ. ಇಲ್ಲ ಸರ್, 4ರಿಂದ ಸ್ವಲ್ಪ ಮೇಲಿದೆ, 7-8 mm ಇದೆ, ಟ್ರೀಟ್ಮೆಂಟ್ ಬೇಕು, ಮೆಡಿಸಿನ್ ಮೇಲೆ ಕ್ಲಿಯರ್ ಆಗುತ್ತೆ. ಇನ್ನೂ ಮೇಲೆ ಇದೆ ಸರ್, 10 ಮೇಲಿದೆ, 10 mm, 12 mm ಇದೆ, 14-15 mm ಇದೆ, ಅದಕ್ಕೆ ಸರ್ಜರಿ ಆಗಲೇಬೇಕು ಅಂತಿದ್ದಾರೆ. ಆಯುರ್ವೇದದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ವಿತೌಟ್ ಸರ್ಜರಿ. ಯಾರ್ಯಾರಿಗೆ ಆಪ್ರೇಷನ್ ಆಗದೇನೆ ಆಯುರ್ವೇದ ಟ್ರೀಟ್ಮೆಂಟ್ ಮುಖಾಂತರ ಇಚ್ಛೆ ಇದ್ದರೆ ತಮ್ಮ ಎಲ್ಲಿ ಹತ್ತಿರದ ಆಯುರ್ವೇದ ವೈದ್ಯರಿದ್ದಾರೆ ಅವ್ರ ಜೊತೆ ಒಂದ್ಸಲ ಕನ್ಸಲ್ಟ್ ಮಾಡಿ. ಖಂಡಿತವಾಗಲೂ ಈ ಕಿಡ್ನಿ ಸ್ಟೋನಿಗೆ ಆಯುರ್ವೇದದಲ್ಲಿ ಪರಿಹಾರ ಇದೆ. ಆದರೆ ಒಂದು ಕಂಡೀಷನ್ ಏನಂದರೆ, ಸರಿಯಾಗಿ ಪತ್ತೆ ಮಾಡಬೇಕು. ನಾನು ಆಯುರ್ವೇದ ಮೆಡಿಸನ್ನ ತೊಗೋತೀನಿ, ಅದ್ರ ಜೊತೆಗೆ ನನಗೇನೇನು ಬೇಕು ಅದನ್ನೆಲ್ಲ ತೊಗೋತೀನಿ, ಇನ್ನೊಂದಿಷ್ಟು ಜನರಲ್ಲಿ. ಸೊ ಹಾಗಾಗಿ ಪತ್ತೆ ಮಾಡ್ತೀರಿ ಅಂದರೆ ಚಿಕ್ಕ ಪುಟ್ಟ ಆಹಾರದಲ್ಲಿ ಬದಲಾವಣೆ ಹೇಳ್ಕೊಡ್ತಾರೆ. ಅದರ ಜೊತೆಗೆ ಆಯುರ್ವೇದ ಮೆಡಿಸಿನ್ ತೊಗೊಂಡ್ರೆ ಖಂಡಿತವಾಗಲೂ ಸರ್ಜರಿ ಇಲ್ಲದೇ ಕಿಡ್ನಿಯಲ್ಲಿನ ಹರಳಿಗೆ ಹುಷಾರಾಗ್ತೀವಿ, ಕ್ಯೂರ್ ಆಗುತ್ತೆ. ಧನ್ಯವಾದ. ನಾನು ಡಾಕ್ಟರ್ ಕಲ್ಲೇಶ್ ಕುಮಾರ್ ಹಿರೇಮಠ್, ಧನ್ವಂತರಿ ಆಯುರ್ವೇದಿಕ್ ಕ್ಲಿನಿಕ್, ಗಜೇಂದ್ರಗಡ.